ಬಂಡಲ ಮಾತು ಹೇಳಿ ಕಂಡಂಗ
ಸಾಕಿರ್ತಕ್ಕಂಥ ಟಗರಿನಲ್ಲಿ ಹಿಂದಕ್ಕೆ ಸರಿದ ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ. ಟಗರಿನ ಬಲಕ ನಾವು ಸಾಕಿರ್ತಕ್ಕಂಥ ಟಗರಿನಲ್ಲಿ ಹಿಂದಕ್ಕೆ ಸರಿದು ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ. ಟಗರು ಸಾಕದವನ ಬಲಕ ಹಾಲಿನಂತ ಗುಣ ಐತಿ. ಟಗರು ಸಾಕದವನ ಬಲಕ ಹಾಲಿನಂತ ಗುಣ ಐತಿ. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರ ಹೃದಯದೊಳಗೆ ಸಂಗೊಳ್ಳಿ ರಾಯಣ್ಣನ ಭಕ್ತಿ ಐತಿ. ಅಮರ ಟಗರು ಹಿಂದಕ್ಕೆ ಸರಿ ಗುತ್ತು ಬ್ಯಾಬೇಕು. ಇಲ್ಲಿ ನಾನೊಂದು ಮಾತು ಹೇಳಿದ, ನಾನು ಮಾತು ಹೇಳಿ ಶುರುವಿನ ಸಂದಿನೊಳಗೆ ಒಂದು ಹೆಣ್ಮಗಳಾಗಿ ಒಂದು ಏನ ಗಿಚ್ಚ ಕುಣಿಯುತ್ತಾಳೆ ಈಕಿ ತಕ್ಕತ್ತಯ್ಯ ತಕ್ಕತ್ತಯ್ಯ ಅಂದ ಕೂಡಲೇ ಒಂದು ಮಾತು ಹೇಳಿದ ನಾನು. ಹೆಣ್ಣಿಗೆ ಭೂಮಿಗೆ ಹೋಲಿಸ್ಯಾರ, ಅನ್ನಕ್ಕೂ ಹೋಲಿಸ್ಯಾರ, ನೀರಿಗೆ ಹೋಲಿಸ್ಯಾರ, ಹೆಣ್ಣಿಗೆ ಜಗದ ಕಣ್ಣ ತಿಳಿ ಕರೆದಾರ. ಹೌದು, ಒಂದು ಹಂತ ಸ್ಥಾನದೊಳಗೆ ಇದ್ದು ನೀವು ಹಂಗ ಹಾಡ್ತಿರಲ್ಲ, ನಿಮ್ಮದು ತಿಳಿಯದೋ ಏನೋ ಅದ ಕೇಳಿದ ನಾನು. ಚಾ ಬುಗಳಿದ್ದೀವಿ ನಾನು. ಅವ ತಳದು ಕೂತು ಬೀರುವಣ್ಣ ಅಂದವ, ಏನ ಬೇಡ್ರಿಪ್ಪ ಬೀರುವಣ್ಣ ಮಾರಾದ್ರ ಕರೆ ನೀವನು ತಾಯಿ ಹೊಟ್ಟಿಲೆ ಹುಟ್ಟಿ ಬಂದಿರಿ. ತಾಯಿ ಹೊಟ್ಟಿಲೆ ಹುಟ್ಟಿ ಬಂದು ಒಂದು ಹೆಣ್ಣಿಗೆ ಕೀಳಾಗಿ ಮಾತಾಡ್ತಿರಲ್ಲ, ಇದು ಯಾವ ನ್ಯಾಯ ಅಂತೇಳಿ ಬೀರುವಣ್ಣ ಕೇಳದಾರ ಬೀರುವಣ್ಣ. ತಾಯಿ ಹೊಟ್ಟೆಯಾಗ ಹುಟ್ಟಿ ಬರ್ಬೇಕಾದ್ರ ಅದಕ್ಕೆ ನಮ್ಮ ಅಪ್ಪ ಕಾರಣ ಹೆಂಗ ಬಂದಿ ಬೀರುವಣ್ಣ. ನೀ ಬರ್ಬೇಕಾದ್ರೆ ನಿಮ್ಮ ಅಪ್ಪನ ಕಾರಣ ಹುಟ್ಟಿ ಬರ್ಬೇಕಾದ್ರೂ ಅವ್ರ ಅಪ್ಪನ ಕಾರಣ. ಬರೀ ಅವನು ಹೊಟ್ಟೆಯಾಗ ಹುಟ್ಟಿ ಬಂದ್ರಿ, ಅವನು ಹೊಟ್ಟೆಯಾಗ ಹುಟ್ಟಿ ಬಂದ್ರಿ, ಅವನು ಹೊಟ್ಟೆಯಾಗ ಕರ್ಣ ಹುಟ್ಟಿ ಬಂದ. ಸೂರ್ಯ ದೇವನ ಮಂತ್ರದಿಂದ ಕರ್ಣ ಹುಟ್ಟಿ ಬಂದ. ಕರೆ ಕುಂತಿಗಿನ ಲಗ್ನ ಆಗಿದ್ದಿಲ್ಲ, ಲಗ್ನ ಆಗಿದ್ದಿಲ್ಲ, ಕರ್ಣ ಹರಿದು ಹರಿದಿರ್ತಕ್ಕಂಥ ಕೂಸಿಗೆ ತೆಪ್ಪ ಗಟ್ಟಿ ನೀರಾಗಿ ಬಿಟ್ಟು. ಹೌದು, ತಾಯಿ ಧರ್ಮ, ಇದು ತಾಯಿ ಧರ್ಮ. ತಾಯಿ ಆ ಕೂಸಿಗೆ ಅಪ್ಪ ಬೇಕೇ ಬೇಕೇ ಬೇಕು. ಇತ್ತಾಗಿ ಆ ಕೂಸಿಗೆ ತಗೊಂಡು ಮನೆಗೆ ಹೋಗಲು ಬರ್ತದೆ, ಇಲ್ಲಂದ್ರೆ ಹೋಗಲಿಕ್ಕೆ ಬರುದಿಲ್ಲ. ಆ ಕೂಸಿಗೆ ಬೇರೆ ಹೆಸರು ಬರ್ತಾರ. ಎಲ್ಲದಕ್ಕೂ ಅಪ್ಪ ಬೇಕೇ. ಹೌದು ಅಣ್ಣ, ಮಾಯಕ್ ಹೋಗಿರ ನಾನು ಮಾತಾಡ್ತೀರಿ ಯಾರು ಸುದ್ದಿ ಅಣ್ಣ, ಮಾಯಕ್ ಹಚ್ಚಕ ಮಾಡ್ಬಿಡು ಮರೆ. ಅವ್ರ ಬರ್ನ ಚಲೋ ಇಡ್ತಿಪ್ಪ, ನಾವು ಬರ್ನ ಹಿಂಗ್ ಮಾಡ್ತೀವಿ. ಹೆಂಗ್ ಮಾಡೋಣ ಹೆಂಗ್ ಹೋಣ ಹಿಂಗಂದ್ರೆ ನೀನು ಹೆಣ್ಮಕ್ಳು ಪಾರ್ಟಿನೇ ಆಗ್ಬೇಡ. ಎಟ್ಟಾಳಿ ಕಳೆದಾಗ್ತದೆ ನಿಂದು. ಅವ್ರೊಂದು ಮಾತು ಹೇಳಿದ್ರು, ಅಣ್ಣನು ಹೆಣ್ಣಿನ ಕಳ್ಳವನೇ ಅದ. ನೀವ ಹೆಂಗ್ ಗೊತ್ತೇಣ, ಇವನು ಹೆಣ್ಣಿನ ಕಳ್ಳವನ, ಅದಕ್ಕಲ್ಲೇ ಅವ್ರು ಬರ್ನ ಅದ ಬಸಿಡ್ತಾನ, ನಾವು ಬರ್ನ ತೋರ್ಸೋಡ್ತ ಹಂಗ ಮಾಡ್ಬಿಡಪ್ಪ ಅಣ್ಣ. ಇಲ್ಲೊಂದು ಮಾತು ಹೇಳಿದ್ರು ಅವರು, ನಾನು ಮಾತ ಇಲ್ಲಿ ಅವನ ಬಳಗನು ಕೂಡ್ಯಾದ, ಅಪ್ಪನ ಬಳಗನು ಕೂಡ್ಯಾದ. ಹೌದು, ತಾಯಿ ಬಳಗಕ್ಕ ಒಂದು ಪ್ರಶ್ನೆ ಕೇಳತ್ನತ್ತೆ, ಒಂದು ಪ್ರಶ್ನೆ ಕೇಳ್ಯಾರ ಅವ್ರು. ಕೇಳ್ಯಾರಲ್ರಿ, ಏನ್ ಕೇಳ್ಯಾರತ್ತ ಕೇಳಿದ್ರ, ತಾಯಿದವ್ರಿಗೆ ಒಂದು ಪ್ರಶ್ನೆ ಏನ್ ಕೇಳ್ಯಾರತ್ತ ಕೇಳಿದ್ರ, ನೀವು ತವ್ರ ಮನೆಯಾಗಿದ್ದಾಗ ತಾಯಿ ಸಿರಿ ಎಷ್ಟು ಪ್ರೀತಿ ಪ್ರೇಮದಿಂದ ಒಗದೀರ್ ನೋಡು. ಗಂಡನ ಮನೆಗೆ ಬಂದಾಗ ಅತ್ತಿ ಸಿರಿ ಪ್ರೀತಿ ಪ್ರೇಮದಿಂದ ಒಗದವ್ರು ಯಾರು ಇದ್ರ ಕೈ ಎತ್ತರ ಕೇಳಿದ್ರ ಅವ್ರು. ಅವ್ರು ಒಗದಿಲ್ಲ, ಅವ್ರ ಕೈ ಎತ್ತಲಿಲ್ಲ. ಅಂತ ಕೇಳಿದ್ರೆ ಅತ್ತಿ ಹೊಡೆತು ಗೊತ್ತದ ಅವ್ರಿಗೆ. 2-3 ನಿಮ್ಗೆ ಅತ್ತಿ ಹೊಡೆತು ಗೊತ್ತಿಲ್ಲ, ಇನ್ನ ಲಗ್ನನೂ ಆಗಿಲ್ಲ ಅತ್ತೆ ಆಗಿರ್ತಾವ ಗೊತ್ತಿಲ್ಲ. ಇನ್ನ ಸಿಂಗಲ್ ಗಾಡಿ ಅದ, ಡಬಲ್ ಗಾಡಿ ಆದ ಬಳಿಕ ಅವಾಗ ಹೊಡೆದು ತಿಳಿತದ ನಿಮ್ಗೆ. ಹೌದು, ಲಗ್ನ ಎಲ್ಲ ಸುಮ್ಮನೆ ಮಾಡುದು. ಅತ್ತಿ ಸೀರಿ ಪ್ರೀತಿ ಪ್ರೇಮದಿಂದ ಯಾಕೆ ಸ್ವಸ್ಥರ ಒಗೆಯಲತ್ತ ಕೇಳಿದ್ರ, ಯಾಕ್ರಿಪ್ಪ ಒಂದ್
ಒಂದು ಮನ್ಯಾಗ 3 ಮಂದಿ ಗಂಡ ಮಕ್ಕಳು ಹುಟ್ಟಿ ಬಂದಿದ್ರು. ಹೌದು, 3 ಮಂದಿ ಲಗ್ನ ಆಗಿತ್ತು. ಹೌದು, ಲಗ್ನ ಆಗಿತ್ತು. ಅತ್ತಿದ್ದಕ್ಕೆ ಸ್ವಸ್ಥರಿಗೆ ನಡೆಸ್ಕೊಳ್ಕತ್ತಿದ್ರು. ಹೌದು ಹೌದು. 3 ಮಂದಿ ಹೆಣ್ಮಕ್ಳ ಮ್ಯಾಗ ಒಂದು ಹುಡುಗಿ ಹೆಣ್ಮಕ್ಳು ಹುಟ್ಟಿ ಬಂದಿದ್ರು. 3 ಮಂದಿ ಗಂಡ ಮಕ್ಕಳು ಲಗ್ನ ಮಾಡಿದ್ರು. 3 ಮಂದಿ ಸ್ವಸ್ಥರು ನಡ್ಲಿಕ್ಕೆ ಮನೆಗೆ ಬಂದಿದ್ರು. ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರ